ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಏರಂದಪ್ಪನಹಳ್ಳಿ ಗ್ರಾಮಕ್ಕೆ ಬೆಳಗಿನ ಜಾವ 6 ಗಂಟೆಗೆ ಬಂದಿದ್ದೀವಿ. ಏನಿದು 6 ಗಂಟೆಗೆ ಬಂದಿರೋದು ಅಂತಂದರೆ, ಮುಂದಿನ ವಾರ ಶಿವರಾತ್ರಿ ಪ್ರಯುಕ್ತ ಶನಿದೇವರ ಜಾತ್ರಾ ಮಹೋತ್ಸವ 3 ದಿನ ವಿಜೃಂಭಣೆಯಾಗಿ ನಡೆಯುವುದರಿಂದ ದೇವರ ಸಾಮಗ್ರಿಗಳನ್ನು ತೊಳೆದು ಮತ್ತು 9 ಕಳಸದಿಂದ ನೀರು ತರಲು ನಾವು ಕೆರೆತಣ್ಣೂರು ಎಂಬ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಏರಂದಪ್ಪನಹಳ್ಳಿಯಿಂದ ಕೆರೆತಣ್ಣೂರಿಗೆ 114 ಕಿಲೋಮೀಟ್ರ್ ಇದೆ. ಅದಕ್ಕೋಸ್ಕರ ನಾವು ಬೆಳಗಿನ ಜಾವ 6 ಗಂಟೆಗೆ ಬಂದು ದೇವರ ದರ್ಶನ ಮಾಡಿ ಇಲ್ಲಿಂದ ನಾವು ಕೆರೆತಣ್ಣೂರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು 6 ಗಂಟೆಗೆ ಬಂದಿದ್ದೀವಿ. ಇದರ ವಿಡಿಯೋ ಪೂರ್ತಿ ಇರೋದರಿಂದ ದಯವಿಟ್ಟು ಪೂರ್ತಿ ನೋಡಿ. ಹಾಗೆ ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇದರ ಬಗ್ಗೆ ಮಾಹಿತಿ ಬಗ್ಗೆ, ಹಾಗೆ ಇಲ್ಲಿ ವಿಶೇಷವಾಗಿ ಏನಕ್ಕೆ ಅಲ್ಲೇ ತರಬೇಕು ಅನ್ನೋದನ್ನು ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ, ಏನಕ್ಕೋಸ್ಕರ ನಾವು ಅಲ್ಲೇ ತರಬೇಕು ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಹಾಗೆ ಈ ಸ್ಥಳದ ಮಹಿಮೆ ಬಗ್ಗೆ, ಇಲ್ಲಿ ನಡೆಯುವಂಥ ಪವಾಡಗಳ ಬಗ್ಗೆ, ಇಲ್ಲಿ ಯಾವ್ಯಾವ ರೀತಿ ನಮಗೆ ವರ ಸಿಗುತ್ತೆ, ಹಾಗೆ ಇಲ್ಲಿ ಯಾವ ರೀತಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ, ಇಲ್ಲಿ ಹಸೆ ಬರೆಯುವಂಥದ್ದು ಯಾವಾಗ ಏನು ಅನ್ನೋದನ್ನು ನಾವು ಕೂಡ ಕೇಳಿ ತಿಳ್ಕೊಳ್ಳೋಣ. ನಾವೀಗ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆರೆತಣ್ಣೂರು ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಆ ಕೆರೆಯ ವಿಶೇಷತೆ ಯಾವ ರೀತಿ ಇದೆ, ಅಲ್ಲಿನ ಪವರ್ ಏನು ಅನ್ನೋದನ್ನು ಕೇಳಿ ಕೂಡ ತಿಳ್ಕೊಳ್ಳೋಣ. ಏನಕ್ಕೆ ಅಂತಂದರೆ, ಕೆರೆತಣ್ಣೂರು ಎಂಬುದು ತುಂಬ ಇತಿಹಾಸವುಳ್ಳಂತಹ ಕೆರೆ. ಆ ಕೆರೆದ ಮಹಿಮೆ ಬಗ್ಗೆ ಈ ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಏನಕ್ಕೆ ಅಂತಂದರೆ, ಆ ಕೆರೆಯಿಂದ 9 ವರ್ಷಗಳಿಂದ ಇಲ್ಲಿಗೆ ಆ ತೀರ್ಥ ನೀರುಗಳನ್ನು ತಂದು ಅಭಿಷೇಕ ಮಾಡುತ್ತಿರುವಂತಹ ಈ ಅರ್ಚಕರನ್ನು ಕೇಳಿ ತಿಳ್ಕೊಳ್ಳೋಣ. ಹಾಗೆ ಆ ಕೆರೆ ನೀರನ್ನು ಬಾಟ್ಲಿಂದನೋ ಅಥವಾ ಚೆಂಬಿಂದನೋ ಮನೆಗೆ ತಗೊಬಂದರೆ ಆಗುವಂಥ ಪರಿಣಾಮಗಳೇನು, ಅದರಿಂದ ಯಾವ್ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಏನಕ್ಕೆ ಅಂತಂದರೆ, ಆ ನೀರು ಮನೇಲಿದ್ದರೆ ಐಶ್ವರ್ಯ ವೃದ್ಧಿ ಆಗುತ್ತಂತೆ. ಹಾಗೆ ಯಾವುದೇ ಕಾಯಿಲೆಗಳಿದ್ರೂ ಕೂಡ ಪರಿಹಾರ ಆಗುತ್ತಂತೆ. ಮಕ್ಕಳಿಗೆ ಜ್ವರ ನೆಗಡಿ ಕೂಡ ಬಂದರೆ ಇದು ತೀರ್ಥ ರೂಪದಲ್ಲಿ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತಂತೆ. ಅದ್ರ ಬಗ್ಗೆನೂ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ಅರ್ಚಕರನ್ನ ಮಾತಾಡ್ಸೋಣ. ಯಾವ ರೀತಿ ಹೇಳ್ತಾರೆ, ಅದರ ಮಹಿಮೆ ಬಗ್ಗೆ ಏನು ಅಂತ ಕೇಳಿ ತಿಳ್ಕೊಳ್ಳೋಣ. ಈಗ ನಾವು ಕೂಡ TT ಗಾಡಿಯಿಂದ ಹೊಡ್ತಾ ಇರುವಂಥದ್ದು, ಅದ್ರ ಬಗ್ಗೆನೂ ಕೇಳಿ ತಿಳ್ಕೊಳ್ಳೋಣ. ಈ ಶನಿದೇವರ ದೇವಾಲಯವಿರುವುದು ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿ ಏರಂದಪ್ಪನಹಳ್ಳಿ ಗ್ರಾಮದಲ್ಲಿರುವಂತಹ ಶನೇಶ್ವರ. ಅದು ಕೂಡ ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ. ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ. ನೀವು ಹೆಚ್ಚಿನ ಮಾಹಿತಿಗಾಗಿ ಈ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಫೋನ್ ಮಾಡಿ ಕೂಡ ತಿಳ್ಕೊಬಹುದು. ಏನಕ್ಕೆ ಅಂತಂದರೆ, ಪರಿಹಾರ ನಿಮಗೆ ಫೋನಲ್ಲೂ ಕೂಡ ಪರಿಹಾರ ಮಾಡಿಕೊಡುವಂತಹ ಅರ್ಚಕರು ನಾಗೇಶ್ ಅಂತ. ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ. ಅಲ್ಲಿನ ವಿಶೇಷತೆ, ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನು ಕೇಳಿ ತಿಳ್ಕೊಳ್ಳೋಣ. ಬದೇ ಹೇಳೋಣ. ಈಗ ಕಳಸ ಅಲ್ಲಿಂದ ತರಬೇಕು ಅನ್ನೋದು ಯಾವ ಥರ ಪದ್ಧತಿ ಇದು ಅಂತ? ಇದು ಕಳಸ ಪೂರ್ವಿಕರ ಕಾಲದಿಂದ ಯಾವುದೇ ಒಂದು ದೇವಾಲಯದ ಶುಭ ಕಾರ್ಯ ನಡಿಬೇಕು ಅಂತಂದ್ರೆ ಅಲ್ಲಿ ಹೋಗಿ ಎಲ್ಲಾ ಸ್ನಾನ ಮಾಡಿ ಮಡಿಯಿಂದ ಪೂಜೆ ಮಾಡಿ ದೇವ್ರು ಏನಾದ್ರು ತಗೊಂಡೋಗೋದಿದ್ರೆ ದೇವ್ರಿಗೆ ಅಭಿಷೇಕ ಮಾಡಿ ಅಲ್ಲಿಗೆ ಕಳಸ ನಿಮ್ಗೆ ಅನುಸಾರ ಎಷ್ಟು 5 ಇಲ್ಲ 3 9 ಎಷ್ಟಾಗುತ್ತೆ ಅಷ್ಟನ್ನ ಅಲ್ಲಿ ಪೂಜೆ ಮಾಡಿ ಮೀಸಲು ಮಡಿ ನೀರು ಅಂತ ಅದಕ್ಕೆ ಹೆಸರು. ಮಡಿ ನೀರು ಯಾಕೆ ಅಂತ ಅಂದ್ರೆ, ಯಾವುದೇ ಕಾರ್ಯಕ್ರಮಕ್ಕೂ ಶುಭ ಕಾರ್ಯಕ್ಕೆ ತುಂಬಾ ಸುರಕ್ಷಿತವಾಗಿ ಚೆನ್ನಾಗಿ ನಡೀಲಿ ಅನ್ನೋ ಪದ್ಧತಿಗೆ ತಗೊಳ್ಳೋದು. ಅದು ಇದು ಯಾವ ಟೈಮಲ್ಲಿ, ಈಗ ಈ ಟೈಮಲ್ಲಿ ತರುವಂತದ್ದು ಏನು ಉದ್ದೇಶಕ್ಕೆ ಅಂತ? ಶಿವರಾತ್ರಿ ಹಬ್ಬಕ್ಕೆ ಮತ್ತೆ ಅಭಿಷೇಕ ಇದೆ, ರುದ್ರಾಭಿಷೇಕ ಇದೆ, ಅದಕ್ಕೆ ಮತ್ತೆ ಎರಡಕ್ಕೂ ಶಿವರಾತ್ರಿಗೂ ಯಾವಾಗ್ಲೂ ಪ್ರತಿ ವರ್ಷ ನಾವ್ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅಲ್ಲಿಂದ ಹೋಗಿ ಪೂಜೆ ಮಾಡಿ ಶಾಸ್ತ್ರ ನೀರು ತಗೋತೀವಿ. ಅಂದ್ರೆ ಅಲ್ಲಿಂದ ತಂದದನ್ನ ಈಗ ಇನ್ನು ಶಿವರಾತ್ರಿ ಇನ್ನೂ 1 ವಾರ ಇದೆ, ಅಲ್ಲಿವರೆಗೂ ಏನ್ ಮಾಡುವಂತದ್ದು? ಅದ್ ಹಂಗೆ ಕಳಸ ನಾವ್ ಹೆಂಗ್ ತಂದಿರ್ತೀವಿ ಹಂಗೆ ಸ್ವಾಮಿ ಮುಂದೆ ಮಡಗಿರ್ತೀವಿ. ಅದನ್ನ ಹಂಗೆ ಪೂಜೆ ನಡೀತಾ ಇರ್ತದೆ. ಅವತ್ತೊಂದ್ ದಿವಸ ಹೋಮ ಎಲ್ಲ ಆದ್ಮೇಲೆ ಅಭಿಷೇಕ ಸ್ಟಾರ್ಟ್ ಆಗುತ್ತಲ್ಲ, ಅಭಿಷೇಕ ಲಾಸ್ಟ್ ಎಲ್ಲಾ ಫಲ ಪಂಚಾಮೃತ ಅಭಿಷೇಕ ಆದ್ಮೇಲೆ ಲಾಸ್ಟ್ ಅಲ್ಲಿ ರುದ್ರಾಭಿಷೇಕಕ್ಕೆ ಇಟ್ಕೊಂತೀವಿ. ಇದನ್ನ ಈ ಕಳಸದ್ದು ಮತ್ತೆ ಕಳಸ ಮೆರವಣಿಗೆ ಮಾಡೋದು ಎರಡೂನು ರುದ್ರಾಭಿಷೇಕಕ್ಕೆ ಬರುತ್ತೆ. ಈಗ ಈ ಕೆರೆತಣ್ಣೂರು ಅಂತ ಇದೆಯಲ್ಲ, ಅಲ್ಲಿಂದಾನೇ ತರಬೇಕು ಅನ್ನೋದು ಪದ್ಧತಿ ಏನಾರ ಇದೆಯಾ, ಇಲ್ಲ ಆ ಕೆರೆಗೆ ಏನಾರ ಒಂದು ಇದಿದೆಯಾ, ಪವಾಡ ಏನಾರ ಇದೆಯಾ? ಆ ಕೆರೆ ತುಂಬಾ ಇತಿಹಾಸನೇ ಇದೆ, ಅದನ್ನ ಹೇಳಕ್ ವರ್ಣನೆ ಮಾಡಕ್ಕೆ ಸಾಧ್ಯವಿಲ್ಲ, ಆತರ ಇತಿಹಾಸದ ಕೆರೆ ಅದು. ಸ್ವಲ್ಪ ಚಿಕ್ಕದಾಗಿ ಹೇಳಿ ಒಂಚೂರು. ಅದು ಪೂರ್ವಜರ ಕಾಲದಲ್ಲಿ ಅಲ್ಲಿ ಒಂದು ದೇವಸ್ಥಾನ ಇತ್ತು ಚಿಕ್ಕದು. ಎಲ್ಲಿ? ಆ ಕೆರೆಯಲ್ಲಿ? ಆ ಕೆರೆ ಒಳಗಡೆ. ಆ ಕೆರೆಯಲ್ಲಿ ದೇವಸ್ಥಾನ ಇದ್ದೇ ತುಂಬಾ ಬಡಸ್ತಾನ ಇತ್ತು ಆಗಿನ ಕಾಲದಲ್ಲಿ. ಅವಾಗ ಊರು ಮುಖಂಡರು ಎಲ್ಲಾರು ಸೇರಿ ಅಮ್ಮನ ಹತ್ರ ಪ್ರಾರ್ಥನೆ ಇಟ್ಟಾಗ
ಜೋರಾಗಿ ಯಾರು ಊಹಿಸ್ಕೊಳಕ್ಕಾಗದೆ ಅಂತ ಮಳೆ ಬಂದಿ ಹ್ಮ್ ಅಲ್ಲಿ ಹ್ಮ್ ಅಮ್ಮನೆ ಸ್ಥಾಪನೆ ಆಗಿ ಹ್ಮ್ ಕಾಲಾಂತರ ಕಾಲದಿಂದ ಅದು ಮುಳುಗೋಯ್ತು ದೇವಸ್ಥಾನ. ಹಾ ವಜ್ರ ವೈಡೂರ್ಯ ಮತ್ತೆ ಚಿನ್ನ ಬೆಳ್ಳಿ ಹ್ಮ್ ಎಲ್ಲ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ ಏನೇನಿತ್ತು ಹ್ಮ್ ಚಿನ್ನದ ತೇರು ಬೆಳ್ಳಿ ತೇರು ಸಮೇತ ಮುಳುಗೋಯ್ತು ಅಲ್ಲಿ. ಓಹೋ ಆ ಮುಳುಗೋದ್ಮೇಲೆ ದೇವಸ್ಥಾನನ ಯಾರು ಮಾಡಕ್ ಆಗಿಲ್ಲ. ಹಾ ಅದ್ ಇನ್ನ ಅದು ಇತಿಹಾಸನೇ ಇದೆ. ಯಾವ ಸಂದರ್ಭದಲ್ಲಿ ಎಂತ ಸಂದರ್ಭ ಬಂದ್ರು ಅಲ್ಲಿ ನೀರು ಖಾಲಿ ಆಗಲ್ಲ ಹ್ಮ್ ಎಲ್ಲ ಕೆರೆ ಆ ಕೆರೆಯಲ್ಲಿ. ಹಾ ಈಗ ಹೋದಾಗ ನಾವೇನ್ ನೋಡಿದ್ವಿ, ಹ್ಮ್ ನೀರ್ ಹಂಗೆ ಇರುತ್ತೆ, ಹ್ಮ್ 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 ನೀರ್ ಖಾಲಿ ಆಗಲ್ಲ. ಎಷ್ಟೋ ಮತ್ತೆ ನಾಸಾ ಸೈಂಟಿಸ್ಟ್ಗಳು ಹ್ಮ್ ಎಲ್ಲಾರು ಹೋಗಿ ನೋಡಿದಾರೆ, ಯಾರು ಹೋಗಿ ನೋಡಿದ್ರು ಅದನ್ನ ಕಂಡಿಡಿಯಕ್ ಆಗಿಲ್ಲ. ಹಾ ಅಂದ್ರೆ ಈಗ ಆ ಕೆರೆ ಒಳಗೆ ಈಗಲೂ ದೇವಿ ಇದ್ದಾಳೆ ಅಂತ ಅರ್ಥ. ಇವಾಗ್ಲೂ ಇದಾರೆ, ಇವಾಗ್ಲೂ ಇದಾರೆ. ಹಾ ಒಂದು ವಿಗ್ರಹನ ನಾವು ಹೋಗ್ಬೇಕಾದ್ರೆ, ನಾವು ಟಿಟಿ ಗಾಡಿಲಿ ಹೋಗ್ಬೇಕಾದ್ರೆ ಒಂದು ಕತೆ ಹೇಳಿದ್ರೆ, ಹಾ ಒಂದು ವಿಗ್ರಹನ ಮುಳುಗಿಸ್ತಾ ಇರ್ಬೇಕಾದ್ರೆ 3ನೇ ಬಾರಿ ಮುಳುಗ್ದಾಗ ಒಳಗಡೆ ಹೊಂಟೋಗಿದ್ದು, ಹೌದು, ಅದು ಮತ್ತೆ ವಾಪಸ್ ಬಂದಿಲ್ಲ ಅನ್ನೋದು ಅದನ್ನ ಸ್ವಲ್ಪ ಚಿಕ್ಕದಾಗಿ ಹೇಳಿಬಿಡ್ಸಿ ಅದೊಂದು ಕಥೆನ. ಅದು ಬೆಂಗಳೂರಲ್ಲಿ ಕಾಮಾಕ್ಷಪಾಳ್ಯ ಅಂತ ಬಳ್ಳಮ್ಮ ದೇವ್ರದು. ಹಾ ಅದು ಬಂದು ದೇವಸ್ಥಾನ ಹೊಡೆದಿ ಪುನರ್ ಜೀವನೋದ್ಧಾರಕ್ಕೆ ದೇವಸ್ಥಾನ ಕಟ್ತಾ ಇದ್ರು. ಹಾ ಆ ಕಟ್ಬೇಕಾದ್ರೆ ಅರ್ಚಕರು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀರಾ, ಹ್ಮ್ ಅಲ್ಲಿ ಕೆರೆ ತಣ್ಣೂರ್ಗ್ ಹೋಗಿ ಅಮ್ಮನ್ಗೆ ಅಭಿಷೇಕ ಮಾಡ್ಕೊಂಡ್ ತಗೊಂಬನ್ರಿ, ಹ್ಮ್ ಹ್ಮ್ ಇನ್ನೂ ಒಳ್ಳೇದಾಗುತ್ತೆ ನಿಮ್ಗೆ ಹ್ಮ್ ಅಂತ ಬೇರೆಯವ್ರು ಹೇಳಿರೋದು. ಹಾ ಆ ಬೇರೆಯವ್ರು ಹೇಳಿದಾಗ ಈ ದೊಡ್ಡ ದೊಡ್ಡ ಕೌನ್ಸಿಲರು ಮತ್ತೆ ಈ ಪಂಚಾಯತ್ ಅಧ್ಯಕ್ಷರು ಇವರೆಲ್ಲ ಇರ್ತಾರಲ್ಲ, ದೇವಸ್ಥಾನ ಕಮಿಟಿ ಎಲ್ಲ ಇರ್ತಾರಲ್ಲ, ಹಾ ಅವರೆಲ್ಲ ಯಾರು ಮುತ್ತೈದೆಯವ್ರನ್ನ ಯಾರನ್ನ ಕರ್ಕೊಂಡು ಹೋಗಕ್ ಆಗ್ದೇನೆ ಅವ್ರೇ ಮಾತಾಡ್ಕೊಂಡು ಕಾರಲ್ಲಿ ಹೋದ್ರು. ಹ್ಮ್ ಅವಾಗ ಏನಾಯ್ತು, ಅವರು ಪದ್ಧತಿ ಯಾವ ತರ ಮಾಡಿದ್ರೋ ಭಗವಂತನ ಮಾತ್ರ ಗೊತ್ತಿತ್ತು. ಅದು ಹಾ ಹಾ ಎಲ್ಲಾರನು ವಿಗ್ರಹ ಸಮೇತ ಸ್ನಾನ ಮಾಡೋದಕ್ಕೆ ಬಾವಿ ಅದು ಕೆರೆ ಒಳಗಡೆ ಇಳಿದ್ರು. ಹ್ಮ್ ಅದು ಒಂದ್ ಎದೆ ಮಠ ನೀರಿತ್ತು ಅಷ್ಟೇನೆ ಅವ್ರು ಇಳಿದಿರೋ ಜಾಗದಲ್ಲಿ. ಹಾ ಅವಾಗ 3 ಸಲ ವಿಗ್ರಹ ಸಮೇತನ ಮುಳುಗುದ್ರಲ್ಲ, ಹ್ಮ್ 2 ಸಲ ವಿಗ್ರಹ ಅವ್ರ ಸಮೇತ ಮೇಲ್ ಬಂತು. ಹ್ಮ್ 3ನೇ ಸಲ ಮುಳುಗ್ದಾಗ ಇವ್ರು ಮಾತ್ರ ಮೇಲ್ ಬಂದ್ರು, ವಿಗ್ರಹ ಮೇಲ್ ಬರ್ಲಿಲ್ಲ. ಓ ಅದ್ ಏನಾಯ್ತು, ಅದು ಎಷ್ಟೋ ಪ್ರಯತ್ನ ಪಟ್ರು ವಿಗ್ರಹ ಹುಡ್ಕೋದಕ್ಕೆ ವಿಗ್ರಹ ಸಿಕ್ಲಿಲ್ಲ. ಅದು ಲಾಸ್ಟ್ಗೂ ಸಿಕ್ಕೇ ಇಲ್ಲ ಅದು. ಸಿಕ್ಕಿಲ್ಲ. ಈಗ ಕೆರೆಯಿಂದ ನೀರು ಮನೆಗೆ ತಗೊಬಂದ್ರೆ ಹಾ ಏನ್ ಒಳ್ಳೇದಾಗುತ್ತೆ ಬುದ್ಧಿ ಅದು? ಮನೆಯಿಂದನೂ ಮತ್ತೆ ಯಾರು ಇಲ್ಲ ಜ್ವರ ಬಂದ್ರೆ ಮಕ್ಳುಗಳು ಎದ್ರಕೊಂಡ್ರೆ, ಹ್ಮ್ ಮತ್ತೆ ಏನಾರ ಬೇರೆದೇನಾರ ಪ್ರಾಬ್ಲಮ್ ಇತ್ತಂದ್ರೆ ಆ ನೀರ್ ಹಾಕೊಂಡು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ತೀರ್ಥ ರೂಪದಲ್ಲಿ ತಗೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಆದ್ರೆ ಆ ಟೇಸ್ಟ್ ಇದೆಯಲ್ಲ, ಆ ಟೇಸ್ಟ್ ಮರ್ಮ ಏನು ಬುದ್ಧಿ ಆ ಕೆರೆದು? ಅಲ್ಲ ಅಮ್ಮಂದೇ ಶಕ್ತಿ ಅದು. ಹಾ ಆ ಟೇಸ್ಟ್ ಯಾವಾಗ್ಲೂ ಯಾವ ಪಕ್ಕದಲ್ಲಿ ಕುಡಿದ್ರು ಆ ನೀರ್ ಟೇಸ್ಟ್ ಬರಲ್ಲ ಅದು. ಅಂದ್ರೆ ಈಗ ಅಲ್ಲಿ ಪ್ರತಿಯೊಬ್ರು, ಈಗ ಇಲ್ಲಿ ಅಂತಂತಲ್ಲ, ನಾವು ಹೋಗಿದ್ವಲ್ಲ ಈಗ ಅಲ್ಲಿ ಸುಮಾರು ಜನ, ಸುಮಾರು ಭಕ್ತಾದಿಗಳು, ಸುಮಾರು ದೇವಸ್ಥಾನಗಳೆಲ್ಲ ಬಂದು ಅಲ್ಲೇ ದೇವ್ರ ತಗೊಂಡ್ ಬರ್ತಿದ್ರು, ಮತ್ತೆ ಅಲ್ಲೇ ಕಳಸದ ನೀರು ತುಂಬಿಸ್ಕೊಂಡ್ ಬರ್ತಿದ್ರಲ್ಲ, ಅದ್ರ ಪದ್ಧತಿ ಏನು ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ಅವ್ರ ಅದು ಈಗ ನಾವೇ ತರ ಮಾಡಿದ್ವಿ, ಹಾ ಸೇಮ್ ಎಲ್ಲಾರು ಅದೇ ತರನೇ ಆ ಪವಾಡಕ್ಕೆ ತಗೊಂಡೋಗ್ ಮಾಡ್ತಾರೆ. ಅಷ್ಟು ವಿಶೇಷ ಇದೆ ಆ ಕೆರೆ ತಣ್ಣೂರು ಅಂತಾನೆ ತುಂಬಾ ವಿಶೇಷ. ಟೋಟಲ್ ಒಂದ್ 250ರಿಂದ 300 ಗ್ರಾಮಕ್ಕೆ ಅಲ್ಲಿಂದ ಪೂಜೆ ಮಾಡ್ಕೊಂಡು ಗಂಗೆ ತಗೊಂಡ್ ಹೋಗ್ತಾರೆ. ಅಷ್ಟು ಇತಿಹಾಸ ಇದೆ ಅದು. ಆಂಧ್ರ, ತಮಿಳ್ನಾಡು, ಕೇರಳ, ಕೊಡಗು ಈ ಕಡೆಯಿಂದ ಎಲ್ಲಾನು ಬರ್ತಾರೆ. ಈಗ ನೀವು ಎಷ್ಟು ವರ್ಷದಿಂದ ಅಲ್ಲೇ ಮಾಡ್ತಾ ಇದ್ರಿ ಬುದ್ಧಿ? ಅಲ್ಲಿಂದ ತತ್ತಾ ಇದ್ರಿ ಎಷ್ಟು ವರ್ಷದಿಂದ? 9 ವರ್ಷದಿಂದ ತಗೋತಾ ಇದೀವಿ ನಾವು. ಅದೇ ಜಾಗದಲ್ಲೇ ನಾವು ಅಪ್ಪರೇ ಸ್ವಾಮಿಯವರೇ ನಮ್ಗೆ ನೀವ್ ಹೋಗಿ ಇದೇ ತರ ಪ್ರತಿ ವರ್ಷನೂ ಇದೇ ತರನೇ ಮಾಡ್ಬೇಕು ಅಂತ ಹೇಳಿ ಹೇಳಾದ್ಮೇಲೆ ನಾವು ಪ್ರತಿ ವರ್ಷನೂ ಹೋಗಿ ಇಲ್ಲಿ ಜಾತ್ರೆ ಮಾಡೋಕ್ಕೂ ಮುಂಚೆನೆ 9 ದಿವಸ ಮುಂಚೆನೆ ಹೋಗಿ ಕಳಸ ನೀರು ತಗೋಬರ್ತೀವಿ. ಅಪ್ಪನ್ ಪೂಜೆ ಮಾಡಿ ಅಭಿಷೇಕ ಮಾಡಿ ರುದ್ರಾಭಿಷೇಕ ಮಾಡ್ಕೊಂಡು ತಗೋಬರ್ತೀವಿ. ಅಲ್ಲಿಂದ ಕಳಸ ನೀರು ತಂದಾದ್ಮೇಲೆ ಏನಿರಲಿ ಶಾಸ್ತ್ರ ಕಂಬ ನೆಡೋದು, ಧ್ವಜಸ್ತಂಭ ನೆಡೋದು ಎಲ್ಲ ಕಾರ್ಯಕ್ರಮನು ಆವಾಗಲಿಂದಾನೇ ಪ್ರಾರಂಭ ಆಗೋದು. ಈಗ ಕೆರೆ ಒಳಗೆ ಸ್ನಾನ ಮಾಡಿಸ್ತಾನೆ, ಅಲ್ಲಿಂದ ಬರುವಂತ ನೀರು, ಓವರ್ಫ್ಲೋ ನೀರಲ್ಲಿ ಸ್ನಾನ ಮಾಡಿಸ್ತಾರಲ್ಲ, ಅದ್ರ ಉದ್ದೇಶ ಏನು ಬುದ್ಧಿ? ಅಲ್ಲಿ ನೀರು ಫ್ಲೋ ಆಗುತ್ತಲ್ಲ, ಅಲ್ಲಿ ಮಧ್ಯದಲ್ಲಿ ಒಂದು ಭಗವಂತನ ಶಿಲೆ ಇದೆ. ಆ ಶಿಲೆ ಮೇಲೆ ನೀರೆಲ್ಲ ಶಿಲೆ ಮೇಲೆ ನಿಂತಿದೆ, ಅಲ್ಲಿಂದ ಬರೋಂಥದ್ದು. ಆ ನೀರೊಳಗಡೆ ನಿಂತ್ಕೊಂಡು ನೀವು ಸ್ನಾನ ಮಾಡಿದ್ರೆ ಮತ್ತೆ ಯಾವ್ದಾರ ಪೀಡೆ ಪಿಶಾಚಿ ಆಗಿರ್ಬೋದು, ಗಾಳಿ ಸೋಂಕು ಆಗಿರ್ಬೋದು, ಏನೇ ಒಂದ್ ಇದ್ರು ಆ ನೀರೊಳಗಡೆ ಸ್ನಾನ ಮಾಡೋರು ಬಿಟ್ಟೋಗುತ್ತೆ. ಅಂದ್ರೆ ಈಗ ನೀವು ತಂದಿರುವಂತ ಈಗ ದೇವಸ್ಥಾನದಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ? ಪ್ರತಿದಿನ ಇರುತ್ತೆ ಇಲ್ಲ ವಾರದ ಇಂಥ ಟೈಮ್ ಅಂತ ಪೂಜೆ ಇರುತ್ತೆ ಬುದ್ಧಿ? ನಮ್ ದೇವಸ್ಥಾನ ಬೆಳಿಗ್ಗೆ ಸಂಜೆ 2 ಟೈಮು ಪೂಜೆ ಇರುತ್ತೆ. ಪ್ರಶ್ನೆ ಇರೋದು ಶನಿವಾರ ಇರುತ್ತೆ. ಅಪ್ಪ ಅವ್ರು ಹೆಂಗ್ ಹೇಳ್ತಾರೆ ಆ ತರದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ಬರಹ ಮುಖಾಂತರ ತಿಳಿಸೋದು ಯಾವ್ಯಾವ ವಾರ ಬುದ್ಧಿ? ಅದು ಬುಧವಾರ, ಸೋಮವಾರ ಅಂತ ಹೇಳಿದ್ದಾರೆ.
ಇನ್ನ ನಾವು ಅದಕ್ಕೆ ಪ್ರಿಪೇರ್ ಆಗಿಲ್ಲ. ಬುಧವಾರ ಶನಿವಾರ ಬುಧವಾರ ಸೋಮವಾರ ಬುಧವಾರ ಸೋಮವಾರ ಅಂತ ಹೇಳಿದಾರೆ. ಹಾಂ ನಾವು ಅದಕ್ಕಿನ್ನ ಪ್ರಿಪೇರ್ ಆಗಿಲ್ಲ. ಈಗ ಅಲ್ಲಿಂದ ಈಗ ಕಳಶ ಬರುದು ಅಂತ ನಾವು ಈಗ ಹೊತ್ಕೊಂಡ್ವಲ್ಲ ಕಳಶ ಅಂತ ಬುದ್ಧಿ, ಹಾ ಆ ಒತ್ತರೆ ಆಗುವಂತ ಪ್ರಯೋಜನಗಳೇನು ಬುದ್ಧಿ? ಆಗುವಂತ ಪ್ರಯೋಜನ ನಿಮ್ ಬಾಡಿ ಒಳಗಡೆ ಏನೇನ್ ಸರಿ ಇರಲ್ಲ ಅದೆಲ್ಲ ಸರಿ ಮಾಡ್ತಾರೆ. ಮತ್ತೆ ಮನೆದು ವ್ಯವಹಾರದ್ದು ಏನ್ ಪ್ರಾಬ್ಲಮ್ ಇದೆ ಅದನ್ನ ಸರಿ ಮಾಡ್ಕೊಡ್ತಾರೆ. ಮತ್ತೆ ನೀವ್ ಮಾಡೋ ವ್ಯವಹಾರದ್ದು ಎಲ್ಲ ಕೈಗೂಡ್ಸ್ ಕೊಡ್ತಾರೆ ಭಗವಂತ. ಆ ತರದ್ದು. ಸರಿ ಬುದ್ಧಿ. ಅಂದ್ರೆ ಈಗ 3 ದಿನ ಜಾತ್ರೆ ಇರುತ್ತೆ. 3 ದಿನ ಜಾತ್ರೆ ಇರುತ್ತೆ. ಅಲ್ಲಿ 14, 15, 16. ಅಲ್ಲಿ ಆಗ ವಿಜೃಂಭಣೆಗೆ ಯಾವ್ಯಾವ ರೀತಿ ಇರುತ್ತೆ ಬುದ್ಧಿ? ಅದು ನೋಡೋದಕ್ಕೆ 2 ಕಣ್ಣು ಸಾಲದ ಗುರು. 9 ನವಗ್ರಹಕ್ಕೆ ಸಂಬಂಧಪಟ್ಟಿದ್ ಏನಿರುತ್ತೆ ಆ 9 ನವಗ್ರಹ ಸಂಬಂಧಪಟ್ಟಿದ್ದೇ ಕಳಸ ಬರುತ್ತೆ. ಅವತ್ತಿನ ದಿವಸದಲ್ಲಿ ಯಾರ್ಗೆ ಯಾವ ಕಳಸ ಬರುತ್ತೆ ಅಂತ ನಾವು ಹೇಳಕ್ ಆಗಲ್ಲ, ಜೊತೆಲಿ ನಿಂತಿರೋರು ಹೇಳಕ್ ಬರಲ್ಲ. ಇಂಥವ್ರು ನಾವ್ ಇಂಥದ್ದು ಹೊರ್ತೀವಿ ಅಂತ ಹೇಳಕ್ ಆಗಲ್ಲ, ಅಲ್ಲೇ ಹೇಳಕ್ಕೆ ಬರಲ್ಲ. ಆ ಕ್ಷಣದಲ್ಲಿ ನಾವು ಇಲ್ಲ ನಮ್ಗೆ ಇಂಥವ್ರಿಗೆ ನಮ್ಗೆ ತುಂಬಾ ಬೇಕಾದವರು, ಇವ್ರಿಗೆ ತುಂಬಾ ಕಷ್ಟ ಇದೆ ಮನೇಲಿ, ಅವ್ರಿಗೆ ಕಳಸ ಬೇಕಪ್ಪ ಅಂತ ನಮ್ಗೆ ಅಪನದ ಪ್ರಶ್ನೆ ಇಟ್ರೆ ಅದಾಗಲ್ಲ, ಸಕ್ಸಸ್ ಆಗಲ್ಲ. ಈಗ ಏರನ್ನಪ್ಪನಹಳ್ಳಿಗೆ ಆ ದೇವಸ್ಥಾನ ಹತ್ರ ಯಾವ್ಯಾವ ಊರಿಂದ ಬರ್ತಾರೆ ಬುದ್ಧಿ? ಬೆಂಗಳೂರಿಂದ ಜಾಸ್ತಿ ಬರ್ತಾರೆ, ಚನ್ನಪಟ್ಟಣದಿಂದ ಬರ್ತಾರೆ, ದಗ್ನಿಕೋಟೆಯಿಂದ ಬರ್ತಾರೆ, ಕನಕಪುರ, ರಾಮನಗರ, ಚನ್ನಪಟ್ಟಣ, ಮತ್ತೆ ಈ ಕಡೆ ದೊಡ್ಡಹಳ್ಳಿ ಸೈಡು ಎಲ್ಲ ಕಡೆಯಿಂದ ಬರ್ತಾರೆ. ಅದು ಒಂದ್ಸತಿ ನೀವು ಒಂದ್ಸಲ ಈ ದೇವಸ್ಥಾನದ ಅಡ್ರೆಸ್ ಹೇಳ್ಬಿಡಿ ಸರ್. ಏರಂದಪ್ಪನಹಳ್ಳಿ ಅಡ್ರೆಸ್ ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ, ಸಂತೆಕೋಡಹಳ್ಳಿ ಹೋಬಳಿ, ಗ್ರಾಮ ಒಂದೇ ಏರಂದಪ್ಪನಹಳ್ಳಿ ಅಂತ ಗ್ರಾಮ. ಸರಿ ಸರ್, ಎಷ್ಟು ತಿಳಿಸ್ಕೊಟ್ಟು ಧನ್ಯವಾದಗಳು ಬುದ್ಧಿ. ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ಸ್. ಎಲ್ಲ ಲೋಕ ಕಲ್ಯಾಣಕ್ಕೆ ಭಗವಂತನಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಭಕ್ತ ಕುಲಕೋಟೆಗೆ ಆಧಾರದ ಸುಸ್ವಾಗತ ಹೇಳ್ತಾ ಇದೀವಿ. ಎಲ್ಲಾರು ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಸರಿ, ಧನ್ಯವಾದಗಳು ಬುದ್ಧಿ. ಧನ್ಯವಾದಗಳು. ಈ ಕೆರೆ ಬಗ್ಗೆ ಗುರುಗಳು ಆಲ್ರೆಡಿ ತಿಳಿಸಿದ್ದಾರೆ. ನೀವು ಕೂಡ ಈ ಕೆರೆ ಹತ್ರ ಕೆರೆತಣ್ಣೂರು ಅಂತ ಗ್ರಾಮದಲ್ಲಿರುವಂತಹ ಕೆರೆ ಬಂದರೆ, ಇದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆರೆತಣ್ಣೂರಲ್ಲಿರುವಂತಹ ಈ ಕೆರೆಯ ವಿಶೇಷತೆ ಏನು ಅನ್ನೋದನ್ನು ಕೂಡ ನೀವು ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾವುದೋ ಜನ್ಮದ ಪುಣ್ಯನ ಏನೋ ಗೊತ್ತಿಲ್ಲ, ನನಗೂ ಕೂಡ ಇಲ್ಲಿಂದ ಕಳಸ ಬರುವಂತಹ ಅದೃಷ್ಟ ನನಗೂ ಕೂಡ ಸಿಕ್ತು. ನಾನು ವಿಡಿಯೋಗಂತ ಬಂದೆ, ಆದರೆ ಕಳಸ ಬರುವಂತಹ ಅದೃಷ್ಟ ನಂದಾಯಿತು. ಅದಕ್ಕೋಸ್ಕರ ಶನಿದೇವರ ಮಹಿಮೆ ಅಪಾರವಾದದ್ದು. ನೀವು ಕೂಡ ಶನಿದೇವರ ಕೃಪೆಗೆ ಪಾತ್ರರಾಗಬೇಕು ಅಂತಂದರೆ ಇದೇ ತಿಂಗಳು 14, 15, 16ನೇ ತಾರೀಕಂದು ವಿಜೃಂಭಣೆಯಾಗಿ ಹಬ್ಬ ನೆರವೇರೋದ್ರಿಂದ ಏರಂದಪ್ಪನಹಳ್ಳಿ ಗ್ರಾಮಕ್ಕೆ ಬರಬಹುದು. ನೀವು ಈ ಸ್ಕ್ರೀನ್ ಮೇಲೆ ಬರ್ತಿರೋಂಥ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಅಡ್ರೆಸ್ಸು ಕೂಡ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಅವರು ಕೂಡ ನಿಮಗೆ ಒಂದು ಗೂಗಲ್ ಮ್ಯಾಪ್ ಕಳಿಸ್ಕೊಡೋದಾಗಲಿ ಅಥವಾ ನಿಮ್ಗೆ ಅಡ್ರೆಸ್ ಹೇಳೋದಾಗಲಿ ಹೇಳ್ತಾರೆ ಅಂತ ಹೇಳ್ತಾ, ಬನ್ನಿ ಇಲ್ಲಿಂದ ನಾವು ಕಳಸ ಯಾವ ರೀತಿ ಹೊತ್ಕೊಂಡು ಹೋಗ್ತೀವಿ, ಈ ತಗೊಂಡೋಗಿ ಯಾವ ರೀತಿ ನಾವು ಅಲ್ಲಿ ಪೂಜೆ ಮಾಡಿ ಮಡಗ್ತೀವಿ ಅನ್ನೋದನ್ನು ಈಗ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಬನ್ನಿ ಈಗ ಕಳಸ ಹೊತ್ಕೊಂಡು ಏರಂದಪ್ಪನಹಳ್ಳಿ ಗ್ರಾಮಕ್ಕೆ ಹೋಗೋಣ.